ಇವತ್ತು ಹೆಣ್ಣಿಗೆ ಪೂಜೆ ಮಾಡುವಂಥ ದೇಶ. ಇವತ್ತು ನಾವು ಲಕ್ಷ್ಮಿಯ ರೂಪದಲ್ಲಿ ಪೂಜೆ ಮಾಡ್ತೇವೆ, ಸರಸ್ವತಿ ರೂಪದಲ್ಲಿ ಪೂಜೆ ಮಾಡ್ತೇವೆ. ಇಂಥ ದೇಶದಲ್ಲಿ ಇವತ್ತು ಅದೇ ಸದನದಲ್ಲಿ ಒಂದು ದೇಗುಲ, ಅದು ಆ ಸದನದಲ್ಲಿ ಒಂದು ಹೆಣ್ಣಿಗೆ ಅವಾಚ್ಯ ಶಬ್ದಗಳಿಂದ, ಅದು ನಾರ್ಮಲ್ ವ್ಯಕ್ತಿ ಅಲ್ಲ, MLC ಆದಂಥ ಅವರು ಇಂಥ ತಪ್ಪು ಒಂದು ವರ್ಡನ್ನು ಯೂಸ್ ಮಾಡ್ತಾರಂದರೆ ಅವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂಥೇಳಿ ಕರ್ನಾಟಕದ ಜನತೆ ನಿರ್ಧಾರ ಮಾಡಬೇಕು. ಇವತ್ತು ಈ ಕರ್ನಾಟಕದಲ್ಲಿ ಹೆಣ್ಣುಳಿ ಅಂಥೇಳಿ ಯಾರು ಇದ್ದಾರೆ ಅಂದರೆ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಅವರನ್ನು ಕುಗ್ಗಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ಸದನದಲ್ಲಿ ಒಂದು MLC ಆಗಿ ಹಿಂಗೆ ಹೇಳ್ತಾರೆ ಅಂದರೆ ಇವತ್ತು ಕಾನೂನು ಅವ್ರ ಬಗ್ಗೆ ಕಠಿಣ ಕ್ರಮ ತಗೊಂಡಿಲ್ಲ ಅಂದರೆ ಇದೇ ಮತ್ತೆ ಇನ್ಸಿಡೆಂಟ್ ರಿಪೀಟ್ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಕಠಿಣ ಕ್ರಮ ತಗೋಬೇಕು, ಅವರು ರಾಜೀನಾಮೆ ಕೊಡಬೇಕು. ಅವರಲ್ಲಿ ಮಾನವೀಯತೆ ಅನ್ನೋದ್ರಿಂದ, ಮಾನವೀಯತೆಯಿಂದ ಕಿಲೋಮೀಟ್ರ್ಲಿಂದ ದೂರ ಇದ್ದಾರೆ ಅವರು. ಯಾಕಂದರೆ ಮೊನ್ನೆ ಆಕ್ಸಿಡೆಂಟ್ ಮಾಡಿದಾಗ ಅವ್ರ ಗಾಡಿ ಎಷ್ಟು ಫಾಸ್ಟ್ ಇತ್ತು ಅಂದರೆ ಒಬ್ರಿಗೆ ಅವ್ರ ಗಾಡಿ ಜಕ್ಕೊಂಡು ಹೋದಾಗ ಅವ್ರ ಕಾಲೆಲ್ಲ ಮುರಿದು ಪೀಸ್ ಆಗಿತ್ತು. ಅಂಥ ಹೊತ್ತಿನಲ್ಲಿನೂ ಇವರು CT ರವಿ ಆದವರು ಮಾನವೀಯತೆ ತೋರಿಸಲಾರ್ದೆ ನಿಂದಿರಲಾರ್ದೆ ಹೋಗಿದ್ದಾರೆ. ಅಂದರೆ ಆ ಸದನದಲ್ಲಿ ನೋಡಿದರೆ ದೆಹಲಿಯಲ್ಲಿ ಏನು ನಡೀತಾ ಇದೆ, ಅಲ್ಲೇ ಅಂಬೇಡ್ಕರ್ ಸಾಹೇಬ್ರು, ಹೌದ್ರಿ ಅಂಬೇಡ್ಕರ್ ಸಾಹೇಬ್ರು ನಮಗೆ ದೇವ್ರೆ, ಅವ್ರು ನಡೆದಾಡು ದೇವ್ರೆ, ಅವ್ರು ಇವತ್ತಿದ್ದಾರೆ ಅಂಥೇಳಿ ನಾವು ಇಲ್ಲೇ ನಿಂತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇವೆ. ಅವ್ರ ಹೆಸರೇ ತಗೋತೀವಿ ನಾವು, ಭಗವಂತನ ಹೆಸರಿಗಿಂತ ಅವ್ರ ಹೆಸರೇ ತಗೊಳ್ಳೋರು. ತಾವೇನು ಮಾಡಿದ್ರಿ ಅಂತ ಪ್ರತಿಭಟನೆ ಮಾಡಿದ್ರಿ ಸರ್? ಹೌದು ಸರ್, ಯಾಕಂದರೆ ಇವತ್ತು ಹೆಣ್ಣು ಹೊರಗೆ ಬರ್ಬೇಕಂತ ಹೇಳಿ ಇರುವಂಥ ಕಷ್ಟ ಕಾಲದಲ್ಲಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರ ಪರ ನಿಂತ ಅವರು ಹೋರಾಟವನ್ನು ಮಾಡ್ತಾರೆ. ಇವತ್ತು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಅಂಥ ಹೆಣ್ಣಿನ ಬಗ್ಗೆ ಅಂದರೆ ಇವ್ರ ಮನೆ ಹೆಣ್ಣಿನ ಬಗ್ಗೆ ಇವನಂಗೆ ಹಿಂಗೆ ಮಾತಾಡ್ತಾನೆ ಇವನು CT ರವಿ. ಬಹುಶಃ ನನಗೆ ಅದೇ ಅನ್ನಿಸ್ತಾ ಇದೆ, ಮನೆ ಹೆಣ್ಣು ಮಕ್ಕಳಿಗೂ ಹಿಂಗೆ ಕಿರುಕುಳ ಕೊಡ್ತಿರ್ಬೇಕು, ಅವ್ರು ಹೊರಗೆ ಬಂದು ಹೇಳ್ತಾ ಇಲ್ಲ. ಅದೇ ಲ್ಯಾಂಗ್ವೇಜ್ ಏನು ಮಾಡಿದ್ದಾನೆ ಅವನು ಅಲ್ಲೇ ಸದನದಲ್ಲಿ ಹೇಳಿದ್ದಾನೆ. ಈಗ ಒಂದು MLA, ಒಂದು ಸಚಿವಗೆ ಈ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮಂಥ ನಾರ್ಮಲ್ ಹೆಣ್ಮಕ್ಳು ಏನು ಮಾಡಬೇಕು? ಇಂಥ CT ರವಿಗೆ ನಾನು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಲಕ್ಷ್ಮೀ ಸರಸ್ವತಿಗೆ ಪೂಜೆ ಮಾಡ್ತಾ ಇದ್ದಾರಲ್ಲ, ಅದೇ ದೇಶದಲ್ಲಿ ಲಕ್ಷ್ಮೀಬಾಯಿ ಝಾನ್ಸಿ ಕಿ ರಾಣಿನೂ ಹೋಗಿದ್ದಾರೆ. ಇದೇ ಕರ್ನಾಟಕದಲ್ಲಿ ಒಣಕೆ ಒಬ್ಬವ ಹೋಗಿದ್ದಾಳೆ. ಇನ್ನೂ ಒಂದು ಸಲ ಅವನು ಬಾಯಿಲಿಂದ ಏನಾರು ಯಾರಿಗಾರ ಅಂದರೆ ಈ ಕರ್ನಾಟಕದ ಎಲ್ಲ ಹೆಣ್ಮಕ್ಳು ಒಣಕೆ ಒಬ್ಬವ ಆಗ್ತಾರೆ. ಅವ್ನಿಗೆ ಏನು ಪಾಠ ಕಲಿಸ್ತಾರೆ. ಅವನು ಕ್ಷಮೆ ಕೇಳಬೇಕು, ಅವನಿಗೆ ಆ ಪೋಸ್ಟ್ಲಿಂದ ತೆಗೆದು ಹಾಕಬೇಕು. ಇಲ್ಲ ಅಂದರೆ ಇವತ್ತು ನಾನು ಕಾನೂನಿಗೆ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ಅವನಿಗೆ ತೆಗೆದು ಹಾಕಿಲ್ಲ ಅಂದರೆ ಇವತ್ತು ಹೆಣ್ಮಕ್ಕಳ ಜೊತೆ ಅನ್ಯಾಯ ಮಾಡ್ದಂಗೆ ಆಗತ್ತೆ. ಅದಕ್ಕೋಸ್ಕರ ದಯವಿಟ್ಟು ಅವನಿಗೆ ಆ ಪೋಸ್ಟ್ಲಿಂದ ತೆಗೆದು ಹಾಕಬೇಕು. ಇಂಥ ನೀಚರಿಗೆ, ಇಂಥ ನಾಲಾಯಕರಿಗೆ ಮನೆಯಲ್ಲಿ ಕುಂದಿರಿಸ್ಬೇಕು. ಯಾಕಂದರೆ ಇವ್ರ ಮನೆಯಲ್ಲೇನೂ ಅಲ್ಲ, ಜೈಲಲ್ಲಿ ಕುಂದ್ರಲ್ಲ.